ಪ್ರಯಾಗ್ರಾಜ್ಗೆ ತೆರಳೋದಕ್ಕೆ ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ. ಫೆಬ್ರವರಿ 9ನೇ ತಾರೀಕು ಕುಂಭಮೇಳದಲ್ಲಿ ಡಿಸಿಎಂ ಡಿಕೆಶಿ ಭಾಗಿಯಾಗ್ತಾ ಇದ್ದಾರೆ. ಅಂದು ಗಂಗಾ ಸ್ನಾನವನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿಯ ಈ ಭೇಟಿಯಿಂದ ಬಿಜೆಪಿಗೆ ಬ್ರಹ್ಮಾಸ್ತ್ರವೇ ಸಿಕ್ಕ ಹಾಗಾಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿಗೆ ಇದು ಅಸ್ತ್ರವಾಗಿ ಪರಿಣಮಿಸೋದ್ರಲ್ಲಿ ಡೌಟೇ ಇಲ್ಲ. ಗಂಗಾ ಸ್ನಾನದಿಂದ ಹೊಟ್ಟೆ ತುಂಬೋದಿಲ್ಲ, ಗಂಗಾ ಸ್ನಾನದಿಂದ ಬಡತನ ನಿರ್ಮೂಲನೆಯಾಗೋದಿಲ್ಲ ಅಂತೆಲ್ಲ ಏನು ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿದ್ರು. ಈಗ ಡಿಕೆಶಿನೇ ಗಂಗಾ ಸ್ನಾನದಲ್ಲಿ ಭಾಗಿಯಾಗ್ತಾ ಇರೋದ್ರಿಂದಾಗಿ ಬಿಜೆಪಿ ನಾಯಕರಿಗೆ ಇದು ಅಸ್ತ್ರವಾಗಿ ಪರಿಣಮಿಸುತ್ತೆ. ಅಂದರೆ ಕಾಂಗ್ರೆಸ್ನದ್ದು ಯಾವ ರೀತಿ ದ್ವಂದ್ವ ನೀತಿ ಅಂತ. ರಾಷ್ಟ್ರೀಯ ಅಧ್ಯಕ್ಷರು ನೋಡಿದ್ರೆ ಈ ರೀತಿ ಹೇಳಿಕೆ ಕೊಡ್ತಾರೆ, ರಾಜ್ಯಾಧ್ಯಕ್ಷರು ನೋಡಿದ್ರೆ ಹೋಗಿ ಕುಂಭಮೇಳದ ಗಂಗಾ ಸ್ನಾನದಲ್ಲಿ ಭಾಗಿಯಾಗಿ ಬರ್ತಾರೆ ಅಂತ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ವಿರುದ್ಧ ರಾಜ್ಯ ಸೇರಿದಂತೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯಿಂದ ತೀವ್ರ ವಿರೋಧ ಮತ್ತೆ ವಾಗ್ದಾಳಿ ಶುರುವಾಗಿದೆ. ಈ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ತೆರಳೋದಕ್ಕೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಫೆಬ್ರವರಿ 9ನೇ ತಾರೀಕು ಕುಂಭಮೇಳದಲ್ಲಿ ಪುಣ್ಯ ಸ್ನಾನದಲ್ಲಿ ಡಿಕೆಶಿ ಭಾಗಿಯಾಗ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಕಾಂಗ್ರೆಸ್ ನಾಯಕರ ದ್ವಂದ್ವ ನಿಲುವು ಇಲ್ಲಿ ಕಾಣುತ್ತೆ. ಇದನ್ನ ಹೇಗೆ ಸಮರ್ಥಿಸ್ಕೊಳ್ತಾರೆ ಕಾಂಗ್ರೆಸ್ಸಿಗರು ಅಂತ? ಖಂಡಿತವಾಗಿ ವಿಜಯ್, ಈಗಾಗಲೇ ಧರ್ಮದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಮುಜುಗರಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಆರಂಭದಿಂದಲೂ ಒಳಗಾಗ್ತಾ ಇದ್ದಾರೆ. ಒಂದು ಕಡೆ ಧರ್ಮದ ವಿರುದ್ಧವಾಗಿ ನಿಲ್ಬೇಕಾ ಪರವಾಗಿ ನಿಲ್ಬೇಕಾ ಅಂತಕ್ಕಂಥ ಗೊಂದಲದ ನಡುವೆಯೂ ಕೂಡ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರ್ತಕ್ಕಂಥ ಕುಂಭಮೇಳದ ವಿಚಾರ ಕುರಿತಂತೆ ರಾಜ್ಯ ನಾಯಕರು ಇರ್ಬೋದು ಅಥವಾ ಕೇಂದ್ರದ ಕಾಂಗ್ರೆಸ್ ನಾಯಕರುಗಳು ಕೂಡ ತಮ್ಮ ಅಭಿಪ್ರಾಯವನ್ನು ಹೊರ ಹಾಕ್ತಾ ಇದ್ರು. ಈ ವಿಚಾರ ಕುರಿತಂತೆ ಮುಂದುವರೆದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಂಗಾ ಸ್ನಾನದ ವಿಚಾರ ಕುರಿತಂತೆ ತಮ್ಮ ಅಭಿಪ್ರಾಯವನ್ನು ಹೊರ ಹಾಕಿದ್ರು. ಈ ಸಂದರ್ಭದಲ್ಲಿ ರಾಷ್ಟ್ರಾದ್ಯಂತ ರಾಜ್ಯ ನಾಯಕರು ಸೇರಿದಂತೆ ಬಿಜೆಪಿಯ ಇತರ ನಾಯಕರುಗಳು ಕೂಡ ಖರ್ಗೆ ಅವರ ಅಭಿಪ್ರಾಯಕ್ಕೆ ತಮ್ಮದೇ ಆದಂಥ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಫೆಬ್ರವರಿ 9ರಂದು ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಬಿಜೆಪಿಗೆ ಈ ವಿಚಾರ ಕುರಿತಂತೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರ ಹೇಳಿಕೆ ವಿಚಾರ, ಕೆಪಿಸಿಸಿ ಅಧ್ಯಕ್ಷರು ಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥ ವಿಚಾರ ಕುರಿತಂತೆ ಬಿಜೆಪಿ ಈ ವಿಚಾರ ಕುರಿತಂತೆ ತಮ್ಮ ಅಭಿಪ್ರಾಯವನ್ನು, ಅಂದರೆ ಖರ್ಗೆ ಅವರು ಈ ರೀತಿ ಹೇಳಿದಂಥ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನು ಅವರದೇ ಪಕ್ಷದ ನಾಯಕರುಗಳು ಕೂಡ ಒಪ್ಪಲಿಕ್ಕೆ ಸಿದ್ಧರಿಲ್ಲ. ಅಂದರೆ ಈ ವಿಚಾರದಲ್ಲಿ ದ್ವಂದ್ವ ನಿಲುವಿದೆ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ಈಗ ಹೊರಹಾಕಲಿಕ್ಕೆ ಬಿಜೆಪಿ ನಾಯಕರು ಸಿದ್ಧತೆಯನ್ನು ನಡೆಸಿದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಆರಂಭದಿಂದಲೂ ಕೂಡ ಧರ್ಮದ ವಿಚಾರ ಬಂದಂಥ ಸಂದರ್ಭದಲ್ಲಿ ರಾಜ್ಯ ನಾಯಕರಿಗೂ ಕೂಡ ಎಐಸಿಸಿಯಿಂದ ಸ್ಪಷ್ಟ ನಿರ್ದೇಶನ ರವಾನೆ ಮಾಡಲಾಗಿತ್ತು. ಯಾವುದೇ ಕಾರಣಕ್ಕೂ ಧರ್ಮದಂಥ ಸೂಕ್ಷ್ಮ ವಿಚಾರದಲ್ಲಿ ತಾವು ಸಾಫ್ಟ್ ಹಿಂದುತ್ವವನ್ನು ಪ್ರಯೋಗ ಮಾಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಚುನಾವಣೆ ಸಂದರ್ಭದಲ್ಲೂ ಕೂಡ ನೀಡಿದರು. ಸದ್ಯ ಈಗ ಈ ವಿಚಾರ ಕುರಿತಂತೆ ಖರ್ಗೆ ಅವರು ಇರ್ಬೋದು, ಡಿಕೆ ಶಿವಕುಮಾರ್ ಅವರ ನಡುವಿನ ಈ ದ್ವಂದ್ವ ನಿಲುವು ಕೂಡ ಬಿಜೆಪಿಗೆ ಅಸ್ತ್ರವಾಗಲಿದೆ. ಇನ್ನು ಇಂಡಿಯಾ ಮೈತ್ರಿಕೂಟದ ನಾಯಕರುಗಳು ಕೂಡ ಈ ವಿಚಾರ ಕುರಿತಂತೆ, ಅಂದರೆ ಪ್ರಯಾಗ್ರಾಜ್ನಲ್ಲಿ ಈಗಾಗಲೇ ಅಖಿಲೇಶ್ ಯಾದವ್ ಸೇರಿದಂತೆ ಇತರ ನಾಯಕರುಗಳು ಕೂಡ ಗಂಗಾ ಸ್ನಾನದಲ್ಲಿ ಭಾಗಿಯಾಗೋದ್ರಿಂದ ಈ ವಿಚಾರ ಕುರಿತಂತೆ ಖರ್ಗೆ ಅವರ ಹೇಳಿಕೆ ಕಾಂಗ್ರೆಸ್ಗೆ ಮುಜುಗರವಾಗಿದ್ದು ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷರು ಕೂಡ ಪ್ರಯಾಗ್ರಾಜ್ನಲ್ಲಿ ಗಂಗಾ ಸ್ನಾನದಲ್ಲಿ ಭಾಗಿಯಾಗೋದ್ರ ಮುಖಾಂತರ ಎಐಸಿಸಿ ನಾಯಕರ ನಡೆಯ ವಿಚಾರಕ್ಕೆ, ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಏನಾದರೂ ಹೋಗ್ತಾ ಇದ್ದಾರೆ ಅಥವಾ ಅವರು ಧಾರ್ಮಿಕ ಕಾರ್ಯಕ್ರಮ ಅದರಿಂದ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗೋದ್ರಿಂದ ಸಹಜವಾಗಿ ಕಾಂಗ್ರೆಸ್ಗೆ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದ್ದರೆ ಬಿಜೆಪಿ ಈ ವಿಚಾರವನ್ನು ರಾಜಕೀಯವಾಗಿ, ಅಂದರೆ ಖರ್ಗೆ ಅವರು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ತಿರುಗೇಟನ್ನು ನೀಡಲಿಕ್ಕೂ ಕೂಡ ಈಗ ಸಜ್ಜಾಗಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.